ರೋಚಕ ಘಟ್ಟದಲ್ಲಿ ಸಾಗ್ತಾ ಇದೆ ಮಂಡ್ಯದ ರಾಜಕೀಯ ಕಣದಿಂದ ಹಿಂದೆ ಸರಿಯಲು ಸುಮಲತಾ ಅಂಬರೀಶ್ ಅವರು ನಕಾರ. ಬಿಜೆಪಿಯಿಂದಲೂ ಸುಮಲತಾಗೆ ಆಫರ್ ಹೋಗಿತ್ತ ಅನ್ನುವ ಪ್ರಶ್ನೆ ಎದ್ದಿದೆ. ರೋಚಕ ಘಟ್ಟದಲ್ಲಿ ಸಾಗ್ತಾ ಇದೆ ಮಂಡ್ಯದ ಲೋಕಸಭಾ ಅಖಾಡ. ಕಣದಿಂದ ಹಿಂದೆ ಸರಿಯಲು ಸುಮಲತಾ ಅಂಬರೀಶ್ ಅವರು ನಕಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಅವರಿಗೆ ಬಿಜೆಪಿಯಿಂದಲೂ ಆಫರ್ ಹೋಗಿತ್ತ ಅನ್ನುವ ಪ್ರಶ್ನೆ ಇದೆ. ಯಾಕೆಂದ್ರೆ ಇಲ್ಲಿ ಸ್ಪಷ್ಟವಾಗಿ ಬಿಜೆಪಿಯನ್ನ ಸೇರಲು ಸುಮಲತಾ ಅಂಬರೀಶ್ ಅವರು ನಕಾರವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ ಸುಮಲತಾ ಅಂಬರೀಶ್ ಅವರು. ಬಿಜೆಪಿ ಸೇರಲು ಕೂಡ ನಕಾರವನ್ನ ವ್ಯಕ್ತಪಡಿಸಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಇಲ್ಲಿ ಪ್ರಮುಖವಾಗಿ ಚಲುವರಾಯಸ್ವಾಮಿ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ ಸುಮಲತಾ ಅಂಬರೀಶ್ ಮತ್ತು ಚಲುವರಾಯಸ್ವಾಮಿ ಅವರು ಭೇಟಿಯಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಬೆಂಬಲ ಬೇಕು ಅಂತ ಕೇಳಿದ್ದಾರಂತೆ ಸುಮಲತಾ ಅಂಬರೀಶ್ ಅವರು. ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ಕಣಕ್ಕೆ ನನಗೆ ಬೆಂಬಲ ನೀಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಬಲದ ಅಭಯವನ್ನ ನೀಡಿದ್ದಾರೆ ಚಲುವರಾಯಸ್ವಾಮಿ ಅವರು ಅಂತ ಕೂಡ ಹೇಳಲಾಗ್ತಾ ಇದೆ. ನೀವು ಸ್ಪರ್ಧೆ ಮಾಡಿ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಚಿತ್ರರಂಗದ ಗಣ್ಯರಿಂದಲೂ ಕೂಡ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲವನ್ನ ನೀಡಲಾಗ್ತಾ ಇದೆ. ಪಕ್ಷೇತರವಾಗಿ ಸ್ಪರ್ಧಿಸಿದ್ರೆ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. ಅಂಬರೀಶ್ ಆಸೆ ಈಡೇರುತ್ತೆ ಅಂತ ಆಪ್ತರು ಸಲಹೆಯನ್ನ ಕೂಡ ನೀಡಿದ್ದಾರೆ. ಮಂಡ್ಯದಲ್ಲಿ ಕಣಕ್ಕಿಳಿಯಲು ಸುಮಲತಾ ಅಂಬರೀಶ್ ಅವರು ಸಿದ್ಧತೆಯನ್ನ ನಡೆಸಿದ್ದಾರೆ. ಆಂತರಿಕ ಬೆಂಬಲಕ್ಕೆ ಬಿಜೆಪಿ ತೀರ್ಮಾನವನ್ನ ಕೈಗೊಳ್ತಾ ಇದೆಯಾ, ಗೆದ್ದರೆ ಮುಂದೆ ಉಪಯೋಗ ಅಂತ ಬಿಜೆಪಿ ಏನಾದ್ರೂ ಪ್ಲಾನ್ ಅನ್ನ ಮಾಡ್ತಾ ಇದೆಯಾ ಈ ಒಂದು ವಿಚಾರದಲ್ಲಿ ಅನ್ನುವ ಪ್ರಶ್ನೆ ಕೂಡ ಈಗ ಎದ್ದಿದೆ. ನೋಡ್ತಾ ಇದೀವಿ ಮಂಡ್ಯದ ಲೋಕಸಭಾ ಅಖಾಡ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಅಂತ. ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಮತ್ತು ಒಂದ್ ಕಡೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಈಗ ಆಲ್ರೆಡಿ ಗೊತ್ತಾಗ್ತಾ ಇರುವಂತ ವಿಚಾರ. ಮತ್ತು ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಈಗ ಆಲ್ರೆಡಿ ಹೇಳಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೇಳಿದ್ದೇನೆ, ಕಾಯ್ತಾ ಇದ್ದೀನಿ ಅವರ ಮಾತುಗಳು. ಇಲ್ದಿದ್ರೆ ಏನ್ ಮಾಡಕ್ಕಾಗುತ್ತೆ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ಬೇಕಲ್ಲ ಅಂತ ಕೂಡ ಮಾತನಾಡಿದ್ದಾರೆ. ಸುಮಲತಾ ಅಂಬರೀಶ್ ಅವರು ಏನ್ ಮಾತನಾಡಿದ್ರು, ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದ್ರೆ ಓಕೆ, ಇಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಅಂತ ಮಾತನಾಡಿದ್ರು. ಅದೇನು ಅಂತ ನೋಡೋಣ. ಈಗಾಗ್ಲೇ ಹೇಳಿದಲ್ಲ, ನಾವು ಫಸ್ಟ್ ಎಕ್ಸ್ಪೆಕ್ಟ್ ಮಾಡೋದು ಕಾಂಗ್ರೆಸ್ದಿಂದಲೇ. ಅವ್ರು ಅನೌನ್ಸ್ ಮಾಡ್ಲಿ, ಅವ್ರು ಅನೌನ್ಸ್ ಮಾಡೋಕ್ ಮೊದ್ಲು ನಾನು ಯಾಕೆ ಹೇಳಿ ನಾನು ಏನ್ ಮಾಡ್ಬೇಕು ಅಂತ. ಅಲ್ಲ, ಕಾಂಗ್ರೆಸ್ ಪಕ್ಷ ಸೀಟ್ ಕೊಡ್ಲಿಲ್ಲ ಅಂದ್ರೆ ಇರೋದು ಆಪ್ಷನ್ ಇಂಡಿಪೆಂಡೆಂಟ್ ಅಲ್ವಾ. ಆ ಇಂಡಿಪೆಂಡೆಂಟ್ ನಿಂತ್ಕೊಳ್ಳೋಕೆ ನನಗೆ ಆ ಒಂದು ಎಲ್ಲಾ ಕಡೆಯಿಂದ ಸಪೋರ್ಟು, ಜನ ಅಭಿಪ್ರಾಯ ಹೇಗಿದೆ, ಅವ್ರೇನು ಹೇಳ್ತಾರೆ ಅನ್ನೋದ್ರ ಮೇಲೆ ನನ್ನ ಡೆಸಿಷನ್. ಆವಾಗ ನಾನು ತಗೋತೀನಿ. ನಾನು ಯಾವುದನ್ನು ಅಷ್ಟು ಧುಮುಕ್ ಬಿಟ್ಟು ಮಾಡೋ ಕೆಲಸ ಅಲ್ಲ ಇದು. ಇದ್ದಾರೆ ಸೊ ಅಂಬರೀಷ್ ಅಭಿಮಾನಿಗಳು ಇದ್ದಾಗ ಅವ್ರಿಗೋಸ್ಕರ ನಾನು ಇರ್ಬೇಕಲ್ವಾ, ಅದು ನನ್ನ ಜವಾಬ್ದಾರಿ ಆಗತ್ತೆ. ಈಗ ನೀವ್ ಕೇಳಿದ್ದು ಸೋಲು ಗೆಲು ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನಾನು ನಿಜವಾಗ್ಲೂ ನನ್ನ ತಲೆ ಕೆಡಿಸ್ಕೊಂಡಿಲ್ಲ. ಸೋತ್ರು ಚಿಂತೆ ಇಲ್ಲ, ಗೆದ್ರು ಅದೇ ಸಂತೋಷ ಅಷ್ಟೇ. ನನಗೆ ಇನ್ನೇನೂ ಇಲ್ಲ. ಇಟ್ಟ ಹೆಜ್ಜೆನ ವಾಪಸ್ ತಗೊಳಂಗಿಲ್ಲ, ಈ ಮಾತು ನಮಗ್ ಕೊಡ್ಬೇಕು ಅನ್ನೋ ಮಾತೇ ನನಗೆ ಕೇಳಿ ಬರ್ತಾ ಇತ್ತು. ಜನ ಮಾತ್ರ ತುಂಬಾನೇ ಒಂದೇ ಕೂಗು ಅವ್ರದ್ದು, ನೀವು ಯಾವುದೇ ಕಾರಣಕ್ಕೂ. ನೋಡ್ತಾ ಇದ್ವಿ ಮಂಡ್ಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ, ಏನೆಲ್ಲ ಆಗ್ತಾ ಇದೆ ಡೆವಲಪ್ಮೆಂಟ್ಸ್ ಗಳು ಅಂತ ದಿನದಿಂದ ದಿನಕ್ಕೆ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್, ರಮೇಶ್ ಹಿರೇಜಂಬೂರು ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಮಂಡ್ಯದ ಗೌಡ್ತಿಯ ನಡೆ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಕೊಟ್ರೆ ಓಕೆ, ಇಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆಯನ್ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ನಾಯಕರು ಕೆಲವರು ಪರೋಕ್ಷವಾಗಿ ಬೆಂಬಲವನ್ನ ಕೂಡ ಕೊಡ್ತಾ ಇರುವಂತದ್ದು. ಅಂದ್ರೆ ಮಂಡ್ಯ ಲೋಕಸಭೆ ಫಿಕ್ಸ್ ಆಗ್ತಾ ಇದೆ, ಸುಮಲತಾ ಅಂಬರೀಶ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ. ಖಂಡಿತ ಪೃಥ್ವಿರಾಜ್, ಒಂದು ಅಂಶವನ್ನ ಇಲ್ಲಿ ಗಮನಿಸಬೇಕು ಬಹಳ ಚೆನ್ನಾಗಿ. ಅಂಬರೀಶ್ ಅವರು ಯಾವ ರೀತಿ ಗತ್ತಿನಲ್ಲಿ ರಾಜಕಾರಣವನ್ನ ಮಾಡಿದ್ರು ಅದೇ ಗತ್ತಿನಲ್ಲಿ ಸುಮಲತಾ ಅವರು ಕೂಡ ಈಗ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ತಮಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ಕಾಂಗ್ರೆಸ್ನ ಎಲ್ಲ ನಾಯಕರಿಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಮೈತ್ರಿ ಸರ್ಕಾರ ರಾಜ್ಯದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಏನ್ ಸೂಕ್ತ ಅಭ್ಯರ್ಥಿ ಯಾರು ಗೆಲ್ಲಲಿಕ್ಕೆ ಅನ್ನುವಂಥದ್ದನ್ನ ಸಮನ್ವಯ ಸಮಿತಿಯಲ್ಲಿ ನಿನ್ನೆ ಕೂಡ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಈಗ ಕಾಂಗ್ರೆಸ್ ನಿಂದ ಸುಮಲತಾ ಅವರಿಗೆ ಟಿಕೆಟ್ ಕೈ ತಪ್ಪುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಸೊ ಎಲ್ಲ ಅಂಶಗಳನ್ನ ಗಮನಿಸಿರುವಂತಹ ಸುಮಲತಾ ಅವರು
ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿಕ್ಕೆ ಈಗಾಗಲೇ ನಿರ್ಧಾರವನ್ನ ಮಾಡಿರುವಂತದ್ದು. ಇದರ ಬೆನ್ನಲ್ಲೇನೆ ಬಿಜೆಪಿ ಕೂಡ ಈಗ ಸುಮಲತಾ ಅವರನ್ನ ಏನು ಭೇಟಿ ಮಾಡಿ ಅವ್ರನ್ನ ಸಂಪರ್ಕ ಮಾಡಿ ಅವ್ರನ್ನ ಬಿಜೆಪಿಗೆ ಕರೆತರುವಂತಹ ಪ್ರಯತ್ನವನ್ನು ಕೂಡ ಕಸರತ್ತನ್ನ ನಡೆಸ್ತಾನೆ ಇದೆ. ಬಿಜೆಪಿ ಹೈಕಮಾಂಡ್ ನಾಯಕರೇ ಖುದ್ದಾಗಿ ಸುಮಲತಾ ಅವರಿಗೆ ಬಲವನ್ನ ಕೊಟ್ಟಿರತಕ್ಕಂಥದ್ದು. ಆದರೆ ಸುಮಲತಾ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಜೆಪಿಗೆ ಬರೋದಿಲ್ಲ ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ತಮ್ಮ ಸ್ಪಷ್ಟ ನಿಲುವನ್ನ ಬಿಜೆಪಿ ನಾಯಕರು ಕೂಡ ತಿಳಿಸಿದ್ದಾರೆ. ಬೆಂಗಳೂರಿನ ಒಬ್ಬ ಪ್ರಭಾವಿ ನಾಯಕರಾದಂತಹ ಅಶೋಕ್ ಅವರ ಮೂಲಕವೇ ಸುಮಲತಾ ಅವರನ್ನ ಸಂಪರ್ಕ ಮಾಡಿರುವಂತದ್ದು. ಆದ್ರೆ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇರುವಂತಹ ಸುಮಲತಾ ಬಿಜೆಪಿಗೆ ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ, ನಾನು ಒಂದು ವೇಳೆ ಚುನಾವಣೆಯಲ್ಲಿ ನಾನು ನಿಲ್ಲಲೇಬೇಕು ಅನ್ನುವಂಥದ್ದು ಈಗಾಗಲೇ ನಿರ್ಧಾರ ಆಗಿರುವಂತದ್ದು. ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಪಕ್ಷದಿಂದ ನಿಲ್ತೀನಿ, ಇಲ್ಲದೆ ಹೋದ್ರೆ ನಿಶ್ಚಿತವಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅನ್ನುವಂಥ ಮಾತನ್ನ ಈಗಾಗಲೇ ಹೇಳಿದ್ದಾರೆ. ಇದೆಲ್ಲದರ ಜೊತೆನಲ್ಲೇನೆ ಈಗಾಗಲೇ ಮಂಡ್ಯದ ಮತ್ತೊಬ್ಬ ಪ್ರಮುಖ ನಾಯಕರಾದಂತ ಚಲುವರಾಯ ಸ್ವಾಮಿ ಅವರನ್ನು ಕೂಡ ಈಗ ಭೇಟಿ ಮಾಡಿ ಗುಪ್ತವಾಗಿ ಸುಮಲತಾ ಅವರು ಮಾತುಕತೆ ನಡೆಸಿದ್ದಾರೆ. ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತದ್ದು ಈಗಾಗಲೇ ನಿರ್ಧಾರ ಮಾಡಿದ್ದೇನೆ. ಏನ್ ಕಾಂಗ್ರೆಸ್ ಇಂದ ಟಿಕೆಟ್ ಅನ್ನ ಕೊಟ್ರೆ ಸರಿ, ಇಲ್ಲದೆ ಹೋದ್ರೆ ನಾನು ಅನಿವಾರ್ಯವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಬೆಂಬಲ ನನಗೆ ಬೇಕು ಅನ್ನುವಂಥದ್ದನ್ನು ಈಗಾಗಲೇ ಕೇಳಿದ್ದಾರೆ. ಸೊ ಅದಕ್ಕೆ ಪೂರಕವಾಗಿ ಚಲುವರಾಯ ಸ್ವಾಮಿ ಕೂಡ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ನ್ಯೂಸ್ 18ಗೆ ಸಿಕ್ಕಿರ್ತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಜನರ ಜೊತೆಗೆ ನಾನು ಇರ್ತೀನಿ ಅಂತ ಸುಮಲತಾ ಈಗಾಗಲೇ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಲಿಕ್ಕೆ ಬೇಕಾದಂತ ಎಲ್ಲ ತಯಾರಿಯನ್ನ ಸುಮಲತಾ ಅವರು ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಚಿತ್ರರಂಗದ ಅನೇಕ ಗಣ್ಯರು, ದೊಡ್ಡಣ್ಣ ಇರ್ಬೋದು, ರಾಕ್ಲೈನ್ ವೆಂಕಟೇಶ್ ಇರ್ಬೋದು, ಸೊ ಈ ರೀತಿಯ ಹಲವಾರು ಹಿರಿಯ ನಾಯಕರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು, ಅಲ್ಲಿ ಈಗಾಗಲೇ ಸಾಕಷ್ಟು ಅಸಮಾಧಾನಗಳಿವೆ. ಸೊ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಕೆಲವು ನಾಯಕರು ಕೂಡ ಸುಮಲತಾ ಅವರ ಬೆನ್ನಿಗೆ ನಿಂತಿದ್ದಾರೆ. ಸೊ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಈ ಬಾರಿ ನಾನು ನಿಲ್ಲಬೇಕು ಅನ್ನುವಂಥದ್ದು ಈಗಾಗಲೇ ಸುಮಲತಾ ಅವರ ನಿಲುವು. ಸೊ ಆ ಕಾರಣಕ್ಕಾಗಿನೇ ಸುಮಲತಾ ಅವರು ಈಗಾಗಲೇ ಗ್ರೌಂಡ್ ಅಲ್ಲಿ ಯಾವ್ಯಾವ ರೀತಿ ರಣತಂತ್ರವನ್ನ ಮಾಡಬೇಕು, ಗೆಲುವಿಗೆ ಹೇಗೆ ತಾವು ಸರ್ಕಸ್ ಅನ್ನ ಮಾಡಬೇಕು, ಎಲ್ಲ ತಯಾರಿಗಳನ್ನ ಅವರು ಮಾಡ್ಕೊಳ್ತಾ ಇದ್ದಾರೆ. ಸೊ ಒಂದು ಕಡೆಗೆ ಬಿಜೆಪಿ ಕೂಡ ಮತ್ತೊಂದು ಮಾತನ್ನ ಹೇಳಿದೆ, ಬಿಜೆಪಿಗೆ ಬಂದ್ರೆ ಸ್ವಾಗತ, ಇಲ್ಲದೆ ಹೋದ್ರೆ ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರೂ ಕೂಡ ನಾವು ಆಂತರಿಕವಾಗಿ ನಿಮ್ಮ ಜೊತೆಗೆ ಇದ್ದೀವಿ, ಬೆಂಬಲವನ್ನ ಕೊಡ್ತೀವಿ ಅನ್ನುವಂತ ಅಭಯವನ್ನ ನೀಡಿದೆ. ಯಾಕೆಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಗೆದ್ರೆ ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಸೊ ಅಂತ ಸಂದರ್ಭದಲ್ಲಿ ಸುಮಲತಾ ಅವರ ಬೆಂಬಲವನ್ನ ಪಡಿಬಹುದು ಅನ್ನುವಂತ ಉದ್ದೇಶದಿಂದ ಬಿಜೆಪಿ ಕೂಡ ತನ್ನದೇ ಆದ ರಣತಂತ್ರವನ್ನು ರೂಪಿಸಿದೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಸುಮಲತಾ ಅವರು ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತದ್ದು ಬಹಳ ಸ್ಪಷ್ಟ ಆಗಿದೆ ಅಂತ ಹೇಳಬಹುದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರು ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ನೋಡ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಯಾವ ರೀತಿಯಾದಂತಹ ಜಿದ್ದಾಜಿದ್ದಿಯಿಂದ ಕೂಡ್ತಾ ಇದೆ ಲೋಕಸಭೆ ಎಲೆಕ್ಷನ್ ಅಂತ.